ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಕರ್ನಾಟಕ ಒಂದು ನರ್ಸಿಂಗ್ ಬೋರ್ಡ್ ವತಿಯಿಂದ ನಿಮ್ಮಗಳಿಗೆ ಅಪ್ಲಿಕೇಶನ್ಸ್ಗಳನ್ನು ಕರೆಯಲಾಗಿತ್ತು. ಆದರೆ ಒಂದು ತಿಂಗಳ ಮೇಲೆ ಆಯಿತು ನೀವು ಅಪ್ಲಿಕೇಶನ್ಗಳನ್ನು ಹಾಕಿ. ಆದರೆ ಇದು JNM ನರ್ಸಿಂಗ್ ಬೋರ್ಡ್ನವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳನ್ನು ಮಾಡ್ತಾಯಿದ್ದಾರೆ. ಸೊ ತುಂಬ ಸ್ಲೋ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವುದರಿಂದ ನಿಮ್ಮಗಳಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ತೊಗೊತಾರೆ ಅವರು. ಯಾಕಂತಂದರೆ ಮೊನ್ನೆ ಒಂದು ಅಪ್ಡೇಟ್ ಆಗಿರುವಂತೆ, ಮೊನ್ನೆ ಏನು ಒಂದು ಅಪ್ಡೇಟ್ ಆಗಿತ್ತಂತಂದರೆ 18ನೇ ತಾರೀಕು ತನಕನೂ, ಅಂದರೆ ಇನ್ನೂ 2 ದಿನ, 18ನೇ ತಾರೀಕು ತನಕ ಯಾರೆಲ್ಲ ಪೇಮೆಂಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟನ್ನು ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ರಿಮೇನಿಂಗ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ನಿಮಗೆ ಇಲ್ಲಿ ಅಪ್ರೂವ್ಡ್ ಅಂತ ಬರ್ತಾ ಇದೆ ಸ್ಟೇಟಸ್ಸು. ಅಲ್ಲಿ ರಿಜೆಕ್ಟ್ ಅಂತ ಇದ್ದರೆ ನೀವು ಎಡಿಟಿಂಗ್ ಆಪ್ಷನನ್ನು ಕೊಟ್ಟಿದ್ದಾರೆ. ಅಪ್ರೂವ್ಡ್ ಅಂತ ಬಂದವರು ಏನು ಮಾಡಬೇಕು ಅಂತ ನೀವು ಕೇಳ್ತೀರಿ. ಏನು ಮಾಡುವಂಗಿಲ್ಲ, ನಿಮ್ಮ ಕಡೆಯಿಂದ ಹಂಗೇನೋ ಮಾಡೋಂಗಿದ್ರೆ ಅವ್ರು ಹೇಳಿಬಿಡ್ತಿದ್ರು ಈ ಥರ ಮಾಡಿ ಅಂತ. ಬಟ್ ಅದು ಏನು ನಿಮಗೆ ಯಾವುದೇ ಥರಂತ ಈಗ ಪ್ರೊಸೀಜರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅವರು ಇಂಟಿಮೇಟ್ ಮಾಡ್ತಾರೆ ಯಾವ ಒಂದು ದಿನಾಂಕಕ್ಕೆ ನೀವು ಏನು ಮಾಡಬೇಕು ಅಂತಾರೆ. ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು, ಆಮೇಲೆ ಇದನ್ನು ಏನಂದರೆ ರ್ಯಾಂಕ್ ಲಿಸ್ಟ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಇವೆಲ್ಲಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ. ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ನಾನು ಎಕ್ಸೆಪ್ಟೆಡ್, ನಾನು ಹೇಳುವಂತೆ. ಸೊ ಮುಂದಿನ ತಿಂಗಳು ಮೊದಲನೇ ವಾರ ತನಕ ನಿಮಗೆ ಇದು ಹೋಗುತ್ತೆ. ಕೌನ್ಸ್ಲಿಂಗ್ ಪ್ರೊಸೆಸ್ ಆಗಬೇಕಂತಂದರೆ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ.